ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ತುಂಬಾ ದಿನ ಆಯ್ತು ನೋಡಿ, ನೀಟಾಗಿ ಡ್ರೆಸ್ ಅಪ್ ಆಗ್ಬಿಟ್ಟಿದೀವಿ. ಇಲ್ಲಿ ನೋಡಿ ಆರ್ಯ. ಹಾಯ್ ಆರ್ಯ. ಸೊ ತುಂಬಾ ದಿನ ಆಯ್ತು. ವರ್ಕ್ ಬ್ಯುಸಿಯಲ್ಲಿ ನಾನು ಅವಾಗ ಮಾಡೋಕ್ಕಾಗಲ್ಲ. ಇವತ್ತು ಫ್ರೀ ಇದೆ, ದಿವಾಲಿ, ದೀಪಾವಳಿ. ಸೊ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲಾರ್ಗು. ಕುತ್ಕೋ ಕಾಣಲ್ಲ. ಸೊ ಇವತ್ತಿಂದ ಆ್ಯಕ್ಚುಲ್ ಆಗಿ ಭರತ್ ವೆಡ್ಡಿಂಗ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ನಾವು ಮೆಹಂದಿ ಫಂಕ್ಷನ್ಗೆ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ವಿ. ಆ್ಯಂಡ್ ಇವತ್ತು ಪ್ರೀತಿ ಬರ್ಡೇ ಕೂಡ, ನಮ್ಮ ಕಸಿನ್ ಪ್ರೀತಿ. ಸೊ ಅವ್ರಿಗೆ ಕೇಕ್ ತೊಗೊಬರಕ್ಕೆ ಮಮ್ಮಿ ಒಳಗಡೆ ಹೋಗಿದ್ದಾರೆ, ನಾನು ಹೋಗಲಿಲ್ಲ. ಸೊ ಇವತ್ತಿಂದ ಮೇ ಬಿ ಮೋಸ್ಟ್ಲಿ ಈ ವೀಕೆಲ್ಲ ಸ್ವಲ್ಪ ವ್ಲಾಗ್ಸ್ ಬರ್ತಾ ಇರುತ್ತೆ. ಟ್ರಾವೆಲ್ ಕೂಡ ಮಾಡಬೇಕು ಅಂದ್ಕೊಂಡಿದ್ವಿ ನಾನು, ಬಟ್ ಆಗಲಿಲ್ಲ. ನೋಡೋಣ, ಆಗುತ್ತೆ, ಎಲ್ಲ ಆಗುತ್ತೆ. ಆ್ಯಂಡ್ ದೇರ್ ಇಸ್ ಅ ಗುಡ್ ನ್ಯೂಸ್ ಆಲ್ಸೋ. ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೆ ದಿಸ್ ವ್ಲಾಗ್ ಸ್ಟಾರ್ಟೆಡ್. ಅಂಡ್ ಗೊತ್ತಲ್ಲ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಮನೆಯೆಲ್ಲ ಸೂಪರಾಗಿ ಡೆಕೋರೇಟ್ ಮಾಡಿದರು. ಹೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಇದಾಗಿದ್ದೆ ಆ್ಯಕ್ಚುಲಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕಿದ್ದು 11 o'clock. ಸೊ 11 o'clock ಅಂದಿದ ತಕ್ಷಣ ನಾನು ಮಮ್ಮಿ ಶಾರ್ಪ್ 11 o'clock ಇದ್ವಿ. ಟೈಮ್ ಅಂದರೆ ಟೈಮ್ ಸೆನ್ಸ್ ನನಗಂತೂ ಪಂಕ್ಚುಯಾಲಿಟೀಸ್ ಲೈಕ್ ಇನ್ ಪೀಕ್ಸ್. ನನ್ನ ಟೈಮ್ ಅಂದರೆ ಆ ಟೈಮ್ನಲ್ಲಿ ಇರಬೇಕು ಅಷ್ಟೇ. ಸೊ ಕರೆಕ್ಟಾಗೆ ನಾನು ಮಮ್ಮಿ ಇಬ್ಬರು ಒಂದೇ ಥರ ಅದರ ಆವೇಶದಲ್ಲಿ. ಸೊ ಓದ್ವಿ, ಕರೆಕ್ಟ್ 11 o'clock ಓದ್ವಿ. ಸೊ ನಾವೇ ಫಸ್ಟ್ ಇರೋದ್ರಿಂದ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಇನ್ನೂ ಯಾರೂ ಇಲ್ವಲ್ಲ, ಫ್ರೀಯಾಗಿ ಆರಾಮಾಗಿ ಹಾಕ್ಕೊಳ್ಳೋಣ ಅಂತ ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ ಆಲ್ರೆಡಿ. ಆ್ಯಂಡ್ ನಾವು ನಮ್ಮದೇನು ಮುಗಿತಾ ಒಬ್ಬೊಬ್ಬರೇ ಎಲ್ಲ ರಿಲೇಟಿವ್ಸ್ ಬಂದರು. ಎಲ್ಲರೂ ಮೆಹಂದಿ ಹಾಕ್ಕೊಂಡ್ರು, ಚಿಕ್ಕ ಮಕ್ಕಳಿಂದ ಹಿಡಿದು ನಮ್ಮ ಅಮ್ಮಮ್ಮವರೆಗೂ ಎಲ್ಲರೂ ಮೆಹಂದಿ ಹಾಕ್ಕೊಂಡ್ರು. ಸೊ ಈ ಥರ ಫ್ಯಾಮಿಲಿ ಫಂಕ್ಷನ್ಸ್ ಇದ್ದಾಗ ಒಂಥರ ಗೆಟ್ ಟುಗೆದರ್ ಎಲ್ಲ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಫನ್ ಅಂತೂ ಅನ್ಲಿಮಿಟೆಡ್ ಆಗಿರುತ್ತೆ. ಎಷ್ಟು ನಗ್ದಾಡಿದ್ವಿ, ಎಷ್ಟು ಮಾತಾಡಿದ್ವಿ. ಅವತ್ತು ಫೋನ್ ಅಂತೂ ಯಾರೂ ನೋಡೇ ಇಲ್ಲ ಅನಿಸುತ್ತೆ ಬಹುಶಃ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೋಡಿ, ಎಲ್ಲರೂ ಬಂದರು, ಎಲ್ಲರೂ ಒಂದು ಕಡೆಯಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಮೆಹಂದಿ ಹಾಕ್ಕೊತಾ ಇದ್ದಾರೆ, ಮಕ್ಕಳು ಹಾಕ್ಕೊತಾ ಇದ್ರು. ಆ್ಯಂಡ್ ನೋಡಿ, ನಾವೆಲ್ಲ ಮೆಹಂದಿ ಹಾಕ್ಕೊಂಡ್ಬಿಟ್ಟಿದ್ವಿ ಅಂತ ಕೃಷ್ಣವೇಣಿ ಆಂಟಿ ಪಾಪ ನಮಗೆ ಊಟ ಮಾಡಿಸ್ತಾಯಿದ್ರು. ತುಂಬ ಲೇಟ್ ಆಗಿತ್ತು. ನಾವು 11 o'clock ಹೋದ್ರೂ ಒಂದು 2:33 ಆಗಿದ್ರೂ ನಾವು ಊಟ ಮಾಡಿರಲಿಲ್ಲ. ಹೀಗೆ ಈ ಥರ ಫ್ಯಾಮಿಲಿ ಫಂಕ್ಷನ್ಸ್ ಇದೆ, ಹೀಗೆ ಅನಿಸುತ್ತೆ. ಮಕ್ಕಳು ಮಾತ್ರ ಟೈಮ್ ಊಟ ಮಾಡ್ಕೊತಾರೆ, ನಾವು ಊಟದ ಕಡೆ ಗಮನನೇ ಇರೋಲ್ಲ. ಸೊ ಅದಕ್ಕೆ ಆಂಟಿ ಇಲ್ಲ, ಟೈಮ್ ಆಯಿತು, ಊಟ ಮಾಡಿ ಅಕ್ಕಿ ರೊಟ್ಟಿ ಮೇಲೆ ಅಕ್ಕಿ ರೊಟ್ಟಿ ಹಾಕಿ ಚೆನ್ನಾಗಿ ತಿನ್ನಿಸಿದ್ರು. ಹೊಟ್ಟೆ ತುಂಬ ತಿಂದ್ವಿ ಅವತ್ತು. ಥ್ಯಾಂಕ್ ಯು ಆಂಟಿ. ಆ್ಯಂಡ್ ನೋಡಿ, ಇಲ್ಲಿ ಆ್ಯಕ್ಚುಲಾಗಿ ನಮ್ಗೆ ಶೂಟ್ ಮಾಡಿಕೊಡ್ತಾ ಇರೋದು ಯಾರು, ಮೋಕ್ಷನೋ ಮೋಟೋನೋ ಇಬ್ಬರಲ್ಲಿ ಯಾರೊಬ್ಬರು ಶೂಟ್ ಮಾಡಿ ಕೊಟ್ಟರು ಅವತ್ತೆಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ಹೆಲ್ಪಿಂಗ್ ಮೀ. ಆ್ಯಂಡ್ ನೋಡ್ತಾ ಇದ್ದಾರಲ್ಲ, ಈ ಥರ ಫ್ಯಾಮಿಲಿ ಗೆಟ್ ಟುಗೆದರ್ ಇದ್ದರೆ ಇದೇ ಒಂದು ಮಜಾ. ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಇರ್ತೀವಿ, ಒಬ್ರಿಗೊಬ್ರು ತಿನ್ನಿಸೋದು, ಒಬ್ರಿಗೊಬ್ರು ಹೆಲ್ಪ್ ಮಾಡೋದು, ರೇಗಿಸೋದು ಎಲ್ಲನೂ ಇರುತ್ತೆ. ಐ ರಿಯಲಿ ಎಂಜಾಯ್ಡ್ ದಿಸ್ ವೆಡ್ಡಿಂಗ್ ಥಾರೋಲಿ ಗೈಸ್. ಸೊ ನೀವು ನೋಡಿ ಮುಂದೆ ಏನೇನಾಗುತ್ತೆ ಅಂತ. ಸೊ ಇದೇ ಟೈಮ್ ಕರೆಕ್ಟಾಗಿ ಪುಟ್ಟ ಬಂದರು. ಸೊ ಎಲ್ಲರಿಗೂ ಖುಷಿ ಆಗೋಯ್ತು, ವಿಡಿಯೋ ಮಾಡೋಕ್ಕೆ ಪರ್ಫೆಕ್ಟ್ ಆಗಿರ್ತಾರೆ, ಯಾರೊಬ್ಬರು ಸೂಪರಾಗಿ ಮಾಡ್ತಾರೆ ಅಂತ. ಆ್ಯಕ್ಚುಲಾಗಿ ಪುಟ್ಟ ನನ್ನ ಎಲ್ಲ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಪುಟ್ಟನೇ ತೆಗೆಯೋದು, ತುಂಬ ಚೆನ್ನಾಗಿ ತೆಗಿತಾರೆ. ಆ್ಯಂಡ್ ನೋಡಿ, ಇದಾಗಿದ್ದೆ ನಾನ್ ಸ್ಟಾಪ್ ಈಟಿಂಗ್. ಅಪ್ಪ, ಫ್ಯಾಮಿಲಿ ಫಂಕ್ಷನ್ಸ್ ಎಸ್ಪೆಷಲಿ ಮೇಘಾ ಆ್ಯಂಡ್ ಮೇಘಾ ಕಸಿನ್ಸ್ಗೆ ಕೃಷ್ಣವೇಣಿ ಆಂಟಿ ಇವ್ರ ಮನೆಗೆ ಬಂದ್ರಂತೂ ನಾನ್ ಸ್ಟಾಪ್ ಫುಡ್. ನಮ್ಮೆಲ್ಲ ರಿಲೇಟಿವ್ಸ್ ಮನೆಯಲ್ಲೂ ಇಷ್ಟನೇ, ನಾನ್ ಸ್ಟಾಪ್. ಸೊ ಫುಡ್ ಅಂತೂ ಬರ್ತಾನೇ ಇತ್ತು. ಐಸ್ ಕ್ರೀಮ್ ಅಂತೆ, ಜ್ಯೂಸ್ ಅಂತೆ, ಮಜ್ಜಿಗೆ ಅಂತೆ, ಅದು ಇದು ಎಲ್ಲ.
ನಾನ್ ಸ್ಟಾಪ್ ಬರ್ತಾಯಿತ್ತು. ನಾವೆಲ್ಲ ಮೆಹಂದಿ ಹಾಕ್ಕೊತೀವಿ. ಅಲ್ಲಿ ನೋಡ್ರಿ ಅವ್ರದ್ದೊಂದು ಮೀಟಿಂಗ್ ನಡೀತಾ ಇದೆ ಚಿಕ್ಕದಾಗೆ. ಇಲ್ಲಿ ನಾಣಿ ಆಂಟಿ ಆಚೆ ಕೂತಿದ್ರು. ನಾವೆಲ್ಲ ಮೆಹಂದಿ ಹಾಕ್ಸ್ಕೊಳ್ಳೋದು, ತಿರುಗೋದು, ಫೋಟೋಸ್ ತೊಗೊಳ್ಳೋದು, ವೀಡಿಯೋಸ್ ತೊಗೊಳ್ಳೋದು. ಆ್ಯಂಡ್ ನನ್ನ ಮೆಹಂದಿ ನೋಡಿ ಫುಲ್ ಆಲ್ಮೋಸ್ಟ್ ಡ್ರೈ ಆಗಿತ್ತು. ಸೊ ನಾನೆಲ್ಲ ಹಂಗೆ ಜಸ್ಟ್ ನಾನು ವಾಟ್ರಲ್ಲಿ ವಾಶ್ ಮಾಡಿಲ್ಲ, ಜಸ್ಟ್ ಹಾಗೇ ರಬ್ ಮಾಡಿ ಎಷ್ಟೆಷ್ಟು ಕೆಳಗಡೆ ಎಲ್ಲ ಫಾಲ್ ಆಗುತ್ತೋ ಅದಾಗಲಿ ಅಂತ ಬಿಟ್ಟೆ. ಇದಾಗಿದ್ದೆ ನೋಡಿ ಒಂದು ಸ್ಮಾಲ್ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ ಅವ್ರದ್ದು. ಸಾಯಂಕಾಲ ಆಗ್ತಾ ಎಲ್ಲ ಎನರ್ಜಿ ಸ್ವಲ್ಪ ಡೌನ್ ಆಗುತ್ತೆ. ಆ ಡೌನ್ ಅಂದರೆ ಫುಲ್ ಡೌನು ಅಲ್ಲ, ಇವರೆಲ್ಲ ಎನರ್ಜಿ ಪೀಕ್ಸಲ್ಲೇ ಇರುತ್ತೆ. ಬಟ್ ಒಂದು ಸ್ವಲ್ಪ ಕಮ್ಮಿ ಆದಾಗ ಹಿಂಗೊಂದು ರೌಂಡ್ ಕೂತ್ಕೊತಾರೆ, ಮಾತಾಡ್ಕೊಂಡಿರ್ತಾರೆ. ಇಲ್ಲಿ ನೋಡಿ ಅಮ್ಮಮ್ಮ ನೀನು ಮೆಹಂದಿ ಹಾಕ್ಸ್ಕೊಂಡ ಅಂತ ಕೇಳಿದೆ. ಹ್ಞೂ ಹಾಕ್ಸ್ಕೊಂಡೆ ಅಂತ ತೋರಿಸಿದ್ರು ನನಗೆ. ಆ್ಯಕ್ಚುಲಿ ಆ ಕಡೆ ಕೈಯಲ್ಲಿ ಹಾಕ್ಸ್ಕೊಂಡಿದ್ರು. ಆ್ಯಂಡ್ ನೋಡಿ ಅವ್ರ ಮೇಲೆ ಮಕ್ಕಳೆಲ್ಲ ಒಂದು ವೀಡಿಯೋಸ್ ಅಂತೆ, ರೀಲ್ಸ್ ಅಂತ ಏನೇನೋ ಮಾಡಿಕೊಂಡು ಎಲ್ಲರೂ ಬ್ಯುಸಿಯಾಗಿ ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಒಟ್ಟಿನಲ್ಲಿ ದಿಸ್ ವೆಡ್ಡಿಂಗ್ ಸೀರೀಸ್ ಅಂತೂ ನಂಗೆ ತುಂಬಾ ಇಷ್ಟ. ಬಟ್ ಐ ಆಮ್ ವೆರಿ ಸಾರಿ ಗೈಸ್, ಇದಾದಮೇಲೆ ರಿಸೆಪ್ಷನ್ನಿಂದ ಮುಹೂರ್ತ ಎರಡೂ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಮದುವೆದು ಟೀಸರ್ ರಿಲೀಸ್ ಆದರೆ ನಾನು ಅದನ್ನು ಆ್ಯಡ್ ಮಾಡ್ತೀನಿ ಖಂಡಿತ. ಏನಿದು ಸ್ಪೆಷಲ್? ನೆಕ್ಸ್ಟ್ ಯಾರು? ಮೆಹಂದಿಗಳು ಹಾಕೊಂಡಿದ್ದಾರೆ. ಸೊ ನಾನು ಹೇಳಿದ್ನಲ್ಲ ನಾನ್ ಸ್ಟಾಪ್ ಊಟ, ಎಸ್ಪೆಷಲಿ ಕೃಷ್ಣವೇಣಿ ಆಂಟಿ ಅಂತೂ ಊಟ ಮಾಡಿದ್ರೆ ಗಿರ್ಜಾ ಆಂಟಿ ಕೂಡ ಅಷ್ಟೇ, ಊಟ ಮಾಡಿದ್ರೆ ತಿನ್ನಿಸ್ಲಾ ನೋಡಿ. ಒಂದು ರೌಂಡ್ ಪಾಯಸ ಆಗಿದ್ದೆ, ಇನ್ನೊಂದು ರೌಂಡ್ ಪಾಯಸ ತೊಗೊಬಂದರು. ಎಲ್ಲರಿಗೂ ತಿನ್ನಿಸ್ತಾಯಿದ್ರು. ಯಾರ್ಯಾರು ಈ ಮಕ್ಕಳೆಲ್ಲ ಈಗ ಮೆಹಂದಿ ಹಾಕ್ಕೊಂಡಿದ್ರು. ಪ್ರೀತಿ, ಮೋಕ್ಷು, ಮೋಟು, ಈ ಗೌರಿ ಆಂಟಿ, ಸೋನಿ ಎಲ್ಲ ಮೆಹಂದಿ ಹಾಕ್ಕೊಂಡಿದ್ರು. ಸೊ ಅವ್ರಿಗೆಲ್ಲ ಒಂದು ರೌಂಡ್ ತಿನ್ನಿಸ್ತಾಯಿದ್ರು. ಆ್ಯಂಡ್ ಇಲ್ಲಿ ನೋಡಿ ಕೇಕ್ ಯಾರಿಗಪ್ಪ, ಏನು ಸ್ಪೆಷಲು ಅಂತ ಒಂದು ಸ್ವಲ್ಪ ಮುಂದೆ ಫಾರ್ವರ್ಡ್ ಮಾಡಿದ್ರೆ ಗೊತ್ತಾಗುತ್ತೆ. ಫಾರ್ವರ್ಡ್ ಮಾಡಿಬಿಡಿ. ಹಾಗೆ ನೋಡಿ ಮೆಹಂದಿ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ಪಾಪ ಮೆಹಂದಿ ಹಾಕೋರು ಅವರು ಜಯನಗರಿಂದ ಬಂದಿರಬೇಕು. ಸೊ ಎಲ್ಲ ಮೆಹಂದಿ ತುಂಬ ಚೆನ್ನಾಗಿ ಹಾಕ್ಕೊಂಡು, ಅವತ್ತು ಶರಾರ ಇತ್ತು ಆ್ಯಕ್ಚುಲಾಗಿ ನಮ್ಮ ಕಾಸ್ಟ್ಯೂಮ್ಸ್, ಎಲ್ಲರೂ ಶರಾರ ಹಾಕ್ಕೊಂಡಿದ್ವಿ. ಇವ್ರು ನೋಡಿ ತುಂಬ ಚೆನ್ನಾಗಿ ಬಂತು ಮೆಹಂದಿ ಎಲ್ಲನೂ. ಮೆಹಂದಿ ಎಲ್ಲ ಹಾಕೊಂಡು ನೋಡಿ, ನಾನು ಹೇಳಿದ್ನಲ್ಲ ಅಮ್ಮಮ್ಮ ಕೂಡ ಮೆಹಂದಿ ಹಾಕೊಂಡ್ರಂತ ನೋಡಿದ್ರ. ಶೀ ಈಸ್ ಅ ವೆರಿ ಎಂತೂಸಿಯಾಸ್ಟಿಕ್ ಪರ್ಸನ್. ಎಲ್ಲದರಲ್ಲೂ ನಮ್ಮಮ್ಮಮ್ಮ. ಆ್ಯಂಡ್ ಇದು ಮಾನ್ಯ ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಇದಾಗಿದ್ದೇ ಒಂದು ಸ್ಮಾಲ್ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ನೋಡಿ. Thank you everyone. ಸೊ ಅವತ್ತು ಟ್ರಿಪಲ್ ಧಮಾಕ ಇತ್ತು. ಒಂದು ಮೆಹಂದಿ, ಭರತ್ ಮೆಹಂದಿ ಇತ್ತು, ಆ್ಯಂಡ್ ಪ್ರೀತಿ ಬರ್ಡೇ ಇತ್ತು, ಆ್ಯಂಡ್ ಆಲ್ಸೋ ದೀಪಾವಳಿ. ಸೊ ಎಲ್ಲರೂ ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಲೆಟ್ಸ್ ವಿಶ್ ಪ್ರೀತಿ ಹ್ಯಾಪಿ ಬರ್ಡೇ. ಪ್ರೀತಿ ನೋಡಿ ಎಲ್ಲರಿಗೂ ಥ್ಯಾಂಕ್ ಯು ಕೂಡ ಹೇಳ್ತಿದ್ದಾಳೆ.
ಸೊ ಬರ್ಡೇ ಎಲ್ಲ ಸೆಲೆಬ್ರೇಷನ್ಸ್ ಮುಗೀತಾ ಆಲ್ಮೋಸ್ಟ್ 8:30 ಆಗಿತ್ತು. ಸೊ ಆಲ್ರೆಡಿ ಟೈಮ್ ಆಗಿದೆ. ನಾವು ಬೆಳಗ್ಗೆ ಬಂದಿದ್ದು 11 o'clock. ಈ ಥರ ಟೈಮ್ ಹೋಗೋದು ಗೊತ್ತೇ ಆಗಲ್ಲ. ಸೊ ಎಲ್ಲ ಮುಗೀತಾ ಇನ್ನೇನು ಮನೆಗೆ ಹೋಗಬೇಕು. ಯಾಕೆ ಅಂದರೆ ದೀಪಾವಳಿ ಇರುತ್ತೆ ಸೆಲೆಬ್ರೇಷನ್ಸ್. 2022 ದೀಪಾವಳಿ ಸೆಲೆಬ್ರೇಷನ್ಸ್ ಮಿಸ್ ಮಾಡೋಕ್ಕಾಗುತ್ತಾ? ಆಗಲ್ಲ ಅಲ್ವಾ? ಸೊ ನೀವೆಲ್ಲ ಹೇಗೆ ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಸೊ ಬನ್ನಿ ದೀಪಾವಳಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಏನಕ್ಕೆ ಹೋಗ್ತದೆ ಯಾರ? ಹ್ಯಾಪಿ ದಿವಾಲಿ ಹೇಳು. ನೀನು ಹೇಳು ಹ್ಯಾಪಿ ದೀಪಾವಳಿ. ಇವನಿಂದಾನೆ ಬ್ಯಾಟ್ ಫುಲ್ ತಗೊಂಡು ಪಟಾಕಿ ಹೊಡಿಬಾರ್ದು ಕಣೋ. आ जाओ. ಯಾವ್ದೋ ಇಡು. ಇಲ್ಲ ಪರವಾಗಿಲ್ಲ, ನೀನಿಡು. ನೀನಿಡು ನಾ ಬಟ್ಟೆ ಕಲಿತಾ ಬಿಡುತ್ತೆ. ಆಯ್ತಾ? ಮಾಡ್ದಾ? ಹಾಂ ವೆಯ್ಟ್ ಆಫ್ ಮಾಡು. ಸೊ ನೋಡಿದ್ರಲ್ಲ, ಆರ್ಯನ್ಗೆ ಪಟಾಕಿ ಅಂದರೆ ತುಂಬ ಇಷ್ಟ. ಸೊ ಅವ್ನಿಗೆ ಇಷ್ಟ ಅಂತ ಫುಲ್ ಒಂದು ದೊಡ್ಡ ಕವರ್ ಪಟಾಕಿ ತೊಗೊಬಂದಿದ್ರು. ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಪಟಾಕಿ ತೊಗೊಬಂದಿದ್ರು. ಆ್ಯಂಡ್ ಈಗ ನೋಡಿದ್ರಲ್ಲ, ಆ್ಯಕ್ಚುಲಿ ಪಿಕಾಕ್ ಥರ ಬಂತಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಸೊ ಆ ಪಿಕಾಕ್ ಎಲ್ಲ ಹಚ್ಚಿ ಫಸ್ಟ್ ಒಂದು ಫುಲ್ ಸೌಂಡ್ ಬರೋದು ಹಚ್ಚಿ, ಆಮೇಲೆ ಪಿಕಾಕ್ದೆಲ್ಲ ಹಚ್ಚಿ ಈಗ ಬೇರೆ ಎಲ್ಲನೂ ಸ್ಟಾರ್ಟ್ ಮಾಡ್ಕೊತಾ ಇದ್ವಿ. ಸ್ಮೋಕ್ ಬಾಂಬ್ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಈ ಸರಿ ದೀಪಾವಳಿ. ಆ್ಯಂಡ್ ಆರ್ಯ ಅಂತೂ ತುಂಬ ಎಂಜಾಯ್ ಮಾಡಿದ್ರೆ. ಆ್ಯಕ್ಚುಲಾಗಿ ನಮ್ಮಿಬ್ಬರಿಗೂ ಅಷ್ಟು ಪಟಾಕಿ ಹಚ್ಚಬೇಕು ಅಂತ ಏನು ಇಂಟ್ರೆಸ್ಟ್ ಇಲ್ಲ. ಆರ್ಯನ್ಗೋಸ್ಕರ ಇದನ್ನು ಮಾಡೋದು. ಅವನಿಗೆ ತುಂಬ ಇಷ್ಟ. ಮಕ್ಕಳಲ್ವಾ, ಮಕ್ಕಳ ಟೈಮಲ್ಲೇ ಅವ್ರಿಗೆ ಇಷ್ಟ ಆಗುತ್ತೆ. ತಿರ್ಗಾ ಅವ್ರು ದೊಡ್ಡವರಾದ್ಮೇಲೆ ಅಷ್ಟಾಗಿ ಇಷ್ಟ ಆಗೋಲ್ಲ. ಆ್ಯಂಡ್ ಯಾರೆಲ್ಲ ಪಟಾಕಿ ಹಚ್ಚೋದು ಎಲ್ಲ ಸೇಫ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ದೂರದಿಂದ ಹಚ್ಚಿ ಪಟಾಕಿ ಎಲ್ಲನೂ. ಇಲ್ಲಿ ನೋಡಿ, ಆರ್ಯನ್ಗೆ ಮುಂಚೆ ತುಂಬ ಭಯ ಆಗ್ತಿತ್ತು. ಈಗ ಅವ್ರ ಡ್ಯಾಡಿ ಜೊತೆ ಸೇರಿಕೊಂಡು ನಿಧಾನಕ್ಕೆ ಕಲ್ತ್ಬಿಟ್ಟಿದ್ದಾನೆ. ಆರಾಮಾಗಿ ಹಚ್ಚಿ ನೋಡಿ, ಇದು ಸೂಪರಾಗಿತ್ತು ಅದನ್ನು. ಸೊ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ ದೀಪಾವಳಿ. ಚೆನ್ನಾಗಿ ಪಟಾಕಿ ಹಚ್ಚಿ ಆಮೇಲೆ ಸ್ವೀಟ್ಸು ತಿಂದ್ವಿ. ಎಲ್ಲ ಡೇ ತುಂಬ ಚೆನ್ನಾಗಿ ಕಂಪ್ಲೀಟ್ ಆಯಿತು. ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಹೇಳಿ. ಆ್ಯಂಡ್ ನೋಡಿ ಏನೇನು ಮಾಡ್ತೀವಿ ಅಂತ.
ಆ್ಯಂಡ್ ಇದು ಕೂಡ ಒನ್ ಆಫ್ ಮೈ ಫೇವ್ರೆಟ್ ಸ್ಮೋಕ್ ಬಾಂಬ್. ಆ್ಯಕ್ಚುಲಿ ನಾವು ಫೋಟೋಶೂಟ್ಗೆ ತುಂಬ ಸರಿ ಅಂದ್ಕೊಂಡಿದ್ವಿ ಈ ಥರ ಸ್ಮೋಕ್ ಬಾಂಬ್ ತಂದು ಎಲ್ಲ ನಾವು ಫಾರೆಸ್ಟ್ ಸೈಡ್ ಹೋಗಿ ಒಂದು ಫಾರೆಸ್ಟ್ ಬ್ಯಾಕ್ಗ್ರೌಂಡ್ ಇದ್ದು ಎಲ್ಲ ಫೋಟೋ ತಗೊಳ್ಳೋಣ ಅಂತ. ಅದಾಗಲಿಲ್ಲ ಇನ್ನು, ಮೇ ಬಿ ನೆರವೇರುತ್ತೆ ಹೋಗ್ತಾ ಹೋಗ್ತಾ. ಬಟ್ ಇದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಲಾಟ್ ಆಫ್ ಸೌಂಡ್ ಆ್ಯಂಡ್ ನಾಯ್ಸ್ ಪೊಲ್ಯೂಷನ್, ಏನೂ ಮಾಡೋಕ್ಕಾಗಲ್ಲ ದೀಪಾವಳಿಯಲ್ಲಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಓಡ್ಕೊಂಡು ಬರ್ತೀವಿ, ಒಲಿಂಪಿಕ್ಸ್ ರನ್ ಮಾಡೋ ಥರ ರನ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿತ್ತು ದೀಪಾವಳಿ. ಸೊ ಇಲ್ಲಿ ನೋಡಿ, ಮನೆ ತುಂಬ ಬೆಳಕು, ಮನೆ ತುಂಬ ಕತ್ತಲಲ್ಲಿ ಬೆಳಕು ಇರೋದು ಒಂದು ದೀಪಾವಳಿ ಸಂಕೇತ ಅಲ್ವಾ. ಸೊ ರಾಮ ಕೆಟ್ಟದ್ದನ್ನು ಅಳಿಸಿ ಒಳ್ಳೆಯದನ್ನು ಮಾಡ್ದ ಅನ್ನೋದೊಂದು ದೀಪಾವಳಿ ಸಂಕೇತ. ಸೊ ಇಲ್ಲಿ ನೋಡಿ, ತುಂಬ ಮನೆ ತುಂಬ ಕ್ಯಾಂಡಲ್ಸ್ ದೀಪಗಳನ್ನೆಲ್ಲ ಹಚ್ಚಿದ್ವಿ ನಾವು ಪುಟ್ಟ ಇಬ್ಬರು ಸೇರಿಕೊಂಡು. ತುಂಬಾ ಚೆನ್ನಾಗಿತ್ತು. ನನಗೆ ಈ ಥರ ದೀಪ ಹಚ್ಚೋದು ತುಂಬಾ ಇಷ್ಟ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಮನೆ. ಇಲ್ಲಿಂದ ನೋಡಿ, ನಮ್ಮ ದೇವ್ರ ಮನೆಯಲ್ಲಿ ಬರೀ ಲೈಟ್ ಹಾಕಿ ದೀಪ ಎಲ್ಲ ಹಚ್ಚಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ವಿ ಮನೆ ಪೂರ್ತಿನೂ. ಎವ್ರಿ ಇಯರ್ ದೀಪಾವಳಿ ನಾವು ಹೀಗೆ ಮಾಡ್ತೀವಿ. ಒಂದು 20 ಮಿನಿಟ್ಸ್ ಈ ಥರನೇ ಇದ್ದು ಆಮೇಲೆ ಲೈಟ್ಸ್ ಎಲ್ಲ ಆನ್ ಮಾಡ್ತೀವಿ. ಎಲ್ಲ ಕಡೆ ಹಚ್ಚಿದ್ವಿ, ಎಷ್ಟಾಗುತ್ತೋ ಅಷ್ಟು, ಸಾಧ್ಯವಾದಷ್ಟು ಹಚ್ಚಿದ್ವಿ. ಸೊ ನಿಮಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್, ಆ್ಯಂಡ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.